ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನಪ್ಪ ಈ ಥರ ತೋರಿಸ್ತಾ ಇದ್ದಾರೆ ಅಂತನ. ಹೌದು, ಇಲ್ಲೊಂದು ಪುಟ್ಟ ನಮ್ಮ ಮನೆ ಮುಂದೆ ಬಾಲ್ಕನಿ ಥರ ಇತ್ತು. ಅದು ತುಂಬ ಮೆಸ್ಸಿಯಾಗಿತ್ತು, ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಈಗ ಸ್ವಲ್ಪ ನೋಡೋಕ್ಕೆ ಸುಮಾರಾಗಿತ್ತು. ಹಾಗಾಗಿ ಈ ಜಾಗನ ಹೆಂಗಾದರೂ ಮಾಡಿ ಒಂದು ಲುಕ್ ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ತುಂಬ ದಿವಸದಿಂದ ಅನ್ಕೋತಾ ಇದೆ. ಜಸ್ಟ್ ಲೈಕ್ ಹೆಂಗೆ ಅಂತಂದರೆ ಒಂದು ಕಾಫಿ ಡೇ ಥರ ಫೀಲ್ ಬರಬೇಕು ಅಲ್ಲಿ ಕೂತ್ಕೊಂಡ್ರೆ ನಮಗೆ ಅನ್ನೋದು ನನ್ನ ಮನಸ್ಸಿನ ಕಾನ್ಸೆಪ್ಟ್ ಇದ್ದಿದ್ದು. ಹಾಗಾಗಿ ಈ ಜಾಗನ ಫಸ್ಟು ನೀಟ್ ಮಾಡ್ಕೊಬೇಕಾಗಿತ್ತು. ಮತ್ತು ಅಲ್ಲಿ ಬಟ್ಟೆ ಒಣಗೋಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಅಲ್ಲೇ ಹಾಕಿದ್ದೀನಿ. ಈಗ ವರಮಹಾಲಕ್ಷ್ಮಿ ಟೈಮ್ ಬೇರೆ ಇತ್ತಲ್ಲ, ಸೊ ವಿಡಿಯೋನು ಕೂಡ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಆಮ್ ವೆರಿ ಸಾರಿ. ಈ ಖಾಲಿಯಾಗಿರೋ ಜಾಗನ ಹೇಗೆಲ್ಲ ನಾನು ಅದನ್ನು ಫಿಲ್ ಮಾಡ್ತೀನಿ, ಅದಕ್ಕೇನೇನೆಲ್ಲ ನಮ್ಮ ಮನೇಲಿರೋಂಥ ಐಟಮ್ನ ಯೂಸ್ ಮಾಡಿಕೊಂಡು ಮಾಡೋ ಅಂಥದ್ದು ನೀವು ನೋಡಿ. ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅನಿಸುತ್ತೆ. ನನಗಂತೂ ಈ ಥರ ವಿಡಿಯೋ ಮಾಡಬೇಕಂದ್ರೆ ಭಾಳ ಖುಷಿಯಾಗುತ್ತೆ. ಎಷ್ಟು ಮನೇಲಿ ಸಿಕ್ಕಾಬಟ್ಟೆ ಕೆಲಸ ಇದ್ರೂ ಇದನ್ನು ಟೈಮ್ ಮಾಡಿಕೊಂಡು ಮಾಡಿದ್ದೀನಿ. ಯಾಕೆಂದರೆ ನನಗೆ ಇದು ತುಂಬ ಇಷ್ಟವಾಗಿರೋ ಅಂಥ ಒಂದು ವಿಡಿಯೋ. ಯಾಕೆ ಅಂತಂದರೆ ನಮ್ಮ ಮನೆ ಮುಂದೆ ಹೆಂಗೆ ಕಾಣಿಸ್ಬೇಕು ಏನು ಅನ್ನೋದು ತಲೆಯಲ್ಲಿ ಇಟ್ಕೊಂಡು ಆ ಎಂಟಿ ಪ್ಲೇಸ್ಗೆಲ್ಲ ಏನಾದರೂ ಹಾಕ್ಬೋದಾ ಅಂತ ಸುಮಾರು ಐಡಿಯಾನ ಮಾಡ್ತಾಯಿದ್ದೀನಿ. ಅದಕ್ಕೆ ಮೊದಲು ನೋಡಿ, ಆ ಕಾರ್ನರ್ ಇದೆಯಲ್ಲ, ಈ ಕಾರ್ನರ್ನ ಹೆಂಗಿದೆ ಆಮೇಲೆ ಹೆಂಗಾಗುತ್ತೆ ಅಂತ ನೋಡ್ತಾಯಿರಿ. ಈಗ ಅಲ್ಲೂ ಸುಮಾರು ಆ ವಾಲು ಎಂಟಿ ಇದೆ. ಅದಕ್ಕೆ ಸುಮಾರು ಆರ್ಡ್ರ್ ಮಾಡಿದ್ದೀನಿ, ಅದು ಯಾವುದು ಬಂದಿಲ್ಲ. ಬಂದಮೇಲೆ ನೋಡೋಣ. ಈಗ ಅದಕ್ಕಿಂತ ಮುಂಚೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನೀಟಾಗಿ. ಫಸ್ಟು ಎಲ್ಲ ಗುಡಿಸ್ಕೊಂಡೆ. ಯಾಕೆಂತಂದರೆ ಧೂಳು ಹಂಗಂಗೆ ಬರುತ್ತೆ ನಮ್ಮ ಮನೆ ಹತ್ರ. ಸ್ವಲ್ಪ ಎಲ್ಲ ನೀಟ್ ಮಾಡ್ಕೊಳ್ಳೋಣ ಅಂತೇಳಿ ಕಸ ಎಲ್ಲ ಫಸ್ಟು ಎಲ್ಲ ಗುಡಿಸ್ಕೊಂಡು ಧೂಳೆಲ್ಲ ತೆಕ್ಕೊಂಡೆ. ಅದು ಸುಂದರವಾದ ಜಾಗ ಮಾಡಬೇಕು. ಮನೆಯಿಂದ ಆಚೆ ಬಂದು ನೋಡಿದ ತಕ್ಷಣ ಒಂಥರ ಹಾಯ್ ಅನಿಸ್ಬೇಕು, ಖುಷಿ ಆಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ಆ ಜಾಗನೆಲ್ಲ ಕ್ಲೀನಾಗಿ ಮಾಪ್ ಮಾಡಿಕೊಂಡೆ. ಯಾವಾಗಲೂ ಅಷ್ಟೇ ಗೊತ್ತಾ, ಮನೇಲಿ ಲೇಡೀಸ್ ಯಾವ್ದಾದ್ರು ಒಂದು ಕ್ರಿಯೇಟಿವಿಟಿ ಐಡಿಯಾನ ಯೋಚನೆ ಮಾಡಿಕೊಂಡು ಒಂದು ಖಾಲಿ ಜಾಗನ ಹೇಗೆ ಮಾಡ್ಬೋದು ಅಂತ. ಇದೊಂದು ಮ್ಯಾಟ್ ಇತ್ತು ನನ್ನ ಹತ್ರ, ಗ್ರೀನ್ ಕಲರು. ಇದನ್ನು ನಾನು ಅಲ್ಲಿ ಪೈಪ್ ಅಳತೆಗೆ ಕಟ್ ಮಾಡಿ ಮೊದಲೇ ಇಟ್ಟಿದ್ದೆ. ಮತ್ತು ಅದು ಕಾರ್ನರು ಸ್ವಲ್ಪ ಸ್ಪೇಸ್ ಬೇಕಾಗಿತ್ತು. ಹಾಗಾಗಿ ಎರಡಕ್ಕೂ ಮೆಜರ್ಮೆಂಟಲ್ಲಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕೋಣ ಬನ್ನಿ, ನೋಡೋಣ. ಈ ಗ್ರೀನು ನೀವು ಯಾವುದ್ರ ಮೇಲೆ ಹಾಕಿದ್ರೂ ಸೂಟ್ ಆಗಿಬಿಡುತ್ತೆ. ಒಂದು ಹೊಸ ಕಳೆನೇ ತಂದುಬಿಡುತ್ತೆ. ಖುಷಿ ಆಗುತ್ತೆ. ಎದ್ದು ಬಂದು ಅದನ್ನು ನೋಡ್ತಾ ಇದ್ರೇ ಒಂಥರ ಏನೋ ಮನಸ್ಸಿಗೆ ಖುಷಿ ಅನಿಸುತ್ತೆ. ಇದು ನನ್ನ ಫೀಲಿಂಗು. ಮತ್ತು ಇದೊಂದು ಸ್ಟ್ಯಾಂಡು ಎಲ್ಲೋ ಮೂಲೆಯಲ್ಲಿ ಬಿದ್ದಿತ್ತು, ಇದನ್ನು ಬಿಸಾಕೋಕ್ಕೂ ಮನಸ್ಸಿಲ್ಲ. ಹಂಗಾಗಿ ಇದನ್ನು ಬಿಡು, ಇಟ್ಕೊಳ್ಳೋಣ ಅನ್ನಿಸ್ತು. ಯಾಕೆಂದರೆ ಅಲ್ಲಿ ಕಾರ್ನರ್ಗೆ ಕರೆಕ್ಟಾಗಿ ಅದು ಫಿಟ್ ಆಗ್ತಾಯಿತ್ತು. ಇನ್ನೊಂದೇನೆಂದರೆ ನಮ್ಮ ಮನೆ ಕಡೆ ಸ್ವಲ್ಪ ಬಿಸಿಲು ಬೀಳೋದಿಲ್ಲ. ಹಾಗಾಗಿ ಗಿಡಗಳು ಚೆನ್ನಾಗಿ ಬರೋದಿಲ್ಲ. ಅಲ್ಲಿ ಇರೋದ್ರಲ್ಲಿ ಸುಮಾರಾಗಿ ನಾನು ಒಂದು 3-4 ಪಾಟ್ನ ಇಟ್ಕೊಂಡಿದ್ದೀನಿ. ಇನ್ನೆಲ್ಲ ಕೆಳಗಡೆ ಇಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇವೆರಡು ಪಾಟ್ನ ಅದ್ರ ಮೇಲೆ ಇಡ್ತಾಯಿದ್ದೀನಿ. ಈ ಥರ ಕರೆಕ್ಟಾಗಿ 3 ಪಾಟು 3 ಕಡೆ ಅದಾಗೋಗುತ್ತೆ. ಅದೆಲ್ಲ ಚೇಂಜ್ ಮಾಡಬೇಕು. ಈಗ ಸದ್ಯಕ್ಕಿರಲಿ, ಇದನ್ನು ಮುಗಿಸ್ಕೊಳ್ಳೋಣ ಅಂತ ಮಾಡ್ತಾಯಿರೋ ಅಂಥದ್ದು ನೋಡಿ. ಈಗ ಇದು ಒಂದು ಸೆಟ್ ಆಯಿತು. ಇದಾದಮೇಲೆ ನಾನು ಇನ್ನೇನು ಇಡೋಣ ಅಂತ ನೋಡೋಣ. ಇದಕ್ಕೆ ಕಟ್ ಮಾಡಿದ್ನಲ್ಲ, ಸ್ವಲ್ಪ ಎಕ್ಸ್ಟ್ರಾ ಮಿಕ್ಕಿತ್ತು ಅಂತ ಸುಮ್ಮನೆ ಅಲ್ಲಿ ಅದನ್ನು ಎಂಟಿ ಪ್ಲೇಸ್ ಇದೆಲ್ಲ ಕವರ್ ಮಾಡಿದೆ. ನೆಕ್ಸ್ಟು ನನ್ನ ಮನೇಲಿ ಒಂದು ಬುದ್ಧ ಸಿಕ್ಕಿತ್ತು ನಮ್ಮ ಮನೆಯವ್ರಿಗೆ. ಇದು ಬಸ್ ಸ್ಟ್ಯಾಂಡಲ್ಲಿ ಯಾರೋ ಬಿಟ್ಟೋಗಿದ್ರಂತೆ. ಸೊ ಇದು ನಾವು ಭಾಳ ವರ್ಷದಿಂದ, ಇದು ನೀರೆಲ್ಲ ಬೀಳುತ್ತೆ ಲೈಟ್ ಹಾಕಿದ್ರೆ, ಬಟ್ ಅಲ್ಲಿ ಪ್ಲಗ್ಗಿಲ್ಲ ಹಾಕ್ಲಿಕ್ಕೆ. ಸೊ ನಾನು ಅದು ಆ ಗ್ರೀನ್ ಮ್ಯಾಟ್ ಮೇಲೆ ಸುಮ್ಮನೆ ಹಾಗೆ ಇಡ್ತೀನಿ. ತುಂಬ ಚೆನ್ನಾಗಿ ಬರೋದು. ಇನ್ನೊಂದೇನೆಂದರೆ ತುಳಸಿನೇ ಬರೋಲ್ಲ ನಮ್ಮ ಮನೆಯಲ್ಲಿ, ಬಿಸಿಲಿಲ್ಲ ಅನ್ನೋ ಕಾರಣಕ್ಕೆ. ಆ ಬುದ್ಧ ನೋಡಿ ಆ ಗ್ರೀನ್ ಮ್ಯಾಟ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ. ಇನ್ನೊಂದಷ್ಟು ವೈಟು ಪುಟ್ಪುಟಾಣಿ ಪಾಟ್ಸ್ ಇತ್ತು ನನ್ನ ಹತ್ರ. ಅದನ್ನು ಸುಮ್ಮನೆ ಹಾಗೆ ಜೋಡಿಸೋಣ, ಅದು ಎಂಟಿ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅನ್ನಿಸ್ತು. ಹಾಗಾಗಿ ಅದನ್ನ ಒಂದು ರೌಂಡಕ್ಕೆ ಅದನ್ನು ಜೋಡಿಸ್ಕೊಂಡೆ. ಏನು ಗೊತ್ತಾ, ಈ ಥರ ಮಾಡೋದ್ರಿಂದ ಒಂಥರ ನಮ್ಮ ಮನಸ್ಸು ಯಾವಾಗಲೂ ಏನೋ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಏನೋ ಮಾಡಬೇಕು ಅನ್ನೋ ಒಂದು ಇದರಿಂದ ಬೇರೆ ಯಾವುದೇ ಯೋಚನೆಗಳು ಬರೋದಿಲ್ಲ. ಒಂಥರ ಬ್ಯುಸಿಯಾಗಿರ್ತೀವಿ. ಇನ್ನೊಂದು ಗೊತ್ತಾ, ಯಾವಾಗಲೂ ನಾವು ಕ್ರಿಯೇಟಿವಾಗಿ ಏನು ಮಾಡ್ತೀವಿ ಅದು ತುಂಬ ಚೆನ್ನಾಗಿ ಬಂದರೆ ಭಾಳ ಖುಷಿಯಾಗುತ್ತೆ ಮನಸ್ಸಿಗೆ. ನೀವು ಮಾಡಿ ನೋಡಿ. ಮತ್ತು ನನ್ನ ಹತ್ರ ಕೆಲವೊಂದು ಈ ಫ್ಲವರ್ಸ್ ಇತ್ತು.
ಇದು ಅಂದರೆ ಆರ್ಟಿಫಿಷಿಯಲ್ಲು ಅದನ್ನೇ ಹಾಕಿದೆ. ಏಕೆಂದರೆ ನಾನು ನೀರು ಹಾಕಿ ಗಿಡ ಹಾಕಿದ್ರಲ್ಲಿ ಏನಾಗುತ್ತೆ, ನಾನು ನೀರು ಹಾಕಿದಾಗ ಆ ಮಣ್ಣೆಲ್ಲ ಮ್ಯಾಟ್ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಆ ಥರ ಬೇಡ, ಅದಕ್ಕೆಲ್ಲ ನಾನು ಆರ್ಟಿಫಿಷಿಯಲ್ ಫ್ಲವರೇ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನೂ ಬಂದಿರಲಿಲ್ಲ ಅದು. ಸೊ ಹಾಗಾಗಿ ಬುದ್ಧನ ಮೇಲೆ ಒಂದಿಟ್ಟು ಆ ಎಂಟಿ ಪ್ಲೇಸ್ ಇತ್ತಲ್ಲ ಅಲ್ಲೊಂದು ಇಟ್ಟೆ ನಾನು. ಅದೊಂಥರ ಡಿಫ್ರೆಂಟ್ ಲುಕ್ನ ಕೊಡುತ್ತೆ ಅಂತ. ಇದಕ್ಕೇನು ಖರ್ಚು ಮಾಡಬೇಕು ಅಂತ ಏನಿಲ್ಲ, ಎಷ್ಟಿರುತ್ತೋ ಅಷ್ಟನ್ನೇ ನಾವು ಯೂಸ್ ಮಾಡಿಕೊಂಡು ಆ ಒಂದು ಖಾಲಿ ಜಾಗನ ಸುಂದರವಾಗಿ ಮಾಡೋ ಅಂಥದ್ದು ಅಷ್ಟೇ ನನ್ನ ತಲೆಯಲ್ಲಿರೋದು. ಇನ್ನೊಂದೇನೆಂದರೆ ನಾನು ಹೇಳಿದ್ನಲ್ಲ, ಆ ಸಿಟ್ಔಟಲ್ಲಿ ಕುತ್ಕೊಂಡು ಕಾಫಿ ಕುಡಿಬೇಕು ಅಂದರೆ 2 ಚೇರ್ ಬೇಕೇ ಬೇಕು. ಹಾಗಾಗಿ ನಾನು ಇದೇ ಥರ ಪರ್ಟಿಕ್ಯುಲರ್ ಬೇಕು ಅಂತ ಆರ್ಡ್ರ್ ಮಾಡಿದ್ದೆ ಚೇರ್ನ. ಇದೇ ಕಲರ್ ಬೇಕಾಗಿತ್ತು ನನಗೆ, ಯಾಕೆಂದರೆ ಆಗಲೇ ಹೇಳಿದ್ನಲ್ಲ ಕಾಫಿ ಡೇ ಥರನೇ ಆಗಬೇಕು ಅದು ಅಂತ. ಸೊ ನಾನು ಹಾಗಾಗಿ ಈ ಕಲರ್ ಚೇರೇ ಬೇಕು ಅಂತ ಹೇಳಿಬಿಟ್ಟು ನಾನು ತರಿಸಿದ್ದೆ. ಫಸ್ಟು ಅಲ್ಲೊಂದು ಸೋಫಾ ಇತ್ತು, 2 ಚೇರ್ ಹಾಕಿದ್ದೆ ಮೊದಲು, ಅದೆಲ್ಲ ಹಳೇದಾಗಿತ್ತು ಅಂತ ಅದನ್ನೆಲ್ಲ ಬಿಸಾಕ್ಬಿಟ್ವಿ. ಸರಿ ಇವಾಗ ಬೇರೆ ಲುಕ್ ಕ್ರಿಯೇಟ್ ಮಾಡೋಣ ಅಂತ ಅನಿಸ್ತು. ನೋಡಿ ಇವಾಗಲೇ ಒಂದು ಗೆಟಪ್ಪು ಬಂದುಬಿಡ್ತು ಅಲ್ಲಿ ಆಲ್ರೆಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನಮಗೆ ಇವಾಗ ಬಂದವರೆಲ್ಲ ನಮ್ಮ ಮನೆಗೆ ನೋಡೋದೇ ಖುಷಿಯಾಗುತ್ತೆ. ಏನು ಗೊತ್ತಾ, ಮನೆಗೆ ಬರ್ತಿದ್ದಂಗೆ ಎಂಟ್ರಿ ಆಗ್ತಿದ್ದಂಗೆ ಈ ಥರ ಒಂದು ಏನಾದರೂ ಕಾರ್ನರಲ್ಲಿ ಕಣ್ಣಿಗೆ ತಂಪಾಗೋದು ಅಥವಾ ನೀಟಾಗಿ ಕಂಡ್ರೆ ಸಾಕು, ಖುಷಿಯಾಗುತ್ತೆ. ಈ ಒಂದು ಬೆಡ್ಶೀಟು ನಾನು ಇದಕ್ಕೆ ಮ್ಯಾಚ್ ಆಗಲಿ ಅಂತಲೇ ತರಿಸಿದ್ದೀನಿ. ಯಾಕೆಂದರೆ ಆ ಕುಷನ್ ಇತ್ತು, ಕುಷನ್ಗೆ ಕವರ್ ಇತ್ತು, ಅದು ನನಗಿಷ್ಟ ಆಗಲಿಲ್ಲ ಕಲರು. ಯಾಕೆಂದರೆ ಈ ಒಂದು ಇದಕ್ಕೆ ಮ್ಯಾಚ್ ಆಗ್ತಾ ಇರಲಿಲ್ಲ, ಬೇರೆ ಡಿಫ್ರೆಂಟ್ ಕಲರ್ ಇತ್ತು. ಸೊ ಹಾಗಾಗಿ ನಾನು ಇದನ್ನು ಒಂದು ಕ್ಲಾತ್ನ ತರಿಸಿದ್ದೀನಿ. ಇಲ್ಲೇ ಶ್ರೀರಾಮ್ಪುರದಲ್ಲಿ ಸಿಗುತ್ತೆ. ಸೊ ತರಿಸಿದ್ದೀನಿ. ಅದನ್ನು ಇನ್ನೂ ಸ್ಟಿಚ್ ಮಾಡಿಸ್ಬೇಕು ಕರೆಕ್ಟಾಗಿ. ಈ ಥರ ಮಾಡಿಸಿದ್ರೆ ನೋಡಿ, ಈ ಬಟ್ಟೆ ಎಲ್ಲಿ ನೋಡಿದ್ದು ಅಂದರೆ ಸ್ಟಾರ್ಬಕ್ಸಲ್ಲೆಲ್ಲ ಹಾಕಿರ್ತಾರೆ ಆ ಒಂದು ಟೇಬಲ್ಗೆ. ಸೊ ಕಾಫಿ ಡೇಗಳಲ್ಲೂ ಇರುತ್ತೆ ಸಾಮಾನ್ಯ. ಸೊ ಹಾಗಾಗಿ ನನಗೆ ಇದೇ ಕ್ಲಾತ್ ಬೇಕು ಅಂತ ಹೇಳಿ ಹುಡ್ಕೊಂಡು ತರಿಸಿರೋ ಅಂಥದ್ದು. ಇನ್ನು ಅದಕ್ಕೊಂದು ಪುಟಾಣಿ T5 ಬೇಕೇ ಬೇಕು. ಇಲ್ಲೆಲ್ಲ ದೊಡ್ಡದು ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಜಾಗ ಎಷ್ಟಿರುತ್ತೋ ಅಷ್ಟಕ್ಕೆ ನಾವು ಅಡ್ಜಸ್ಟ್ ಮಾಡಿ ಹಾಕಿದ್ರೆ ಅದು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಜಾಗ ಇದೆ ಅಂದ್ಬಿಟ್ಟು ವಕ್ರ ಹಾಕಿದ್ರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಇದೊಂದು ಟೇಬಲ್ನ ಹಾಕಿ ಅದನ್ನು ಎಂಟಿ ಬಿಡೋದು ಬೇಡ ಅಂತ ಹೇಳಿ ಆ ಪೈಪಿಗೆ ಕಟ್ ಮಾಡಿದ್ನಲ್ಲ ಆ ರೌಂಡ್ದು ಅದೊಂದಿತ್ತು, ಅದನ್ನು ಇಲ್ಲಿ ಕೆಳಗಡೆ ಇಟ್ಟು ಅದ್ರ ಮೇಲೆ ಒಂದು ಪಾಟ್ ಇತ್ತು, ಈ ಥರ ಬ್ಲೂ ಕಲರು, ತುಂಬ ಚೆನ್ನಾಗಿ ಮ್ಯಾಚ್ ಕೂಡ ಆಗ್ತಾಯಿತ್ತು ಅದು. ಇನ್ನು ಅಲೋವೆರಾ ಗಿಡ ಅದು ಆರ್ಟಿಫಿಷಿಯಲ್ ಇತ್ತು, ಅದನ್ನು ಒಂದನ್ನು ಅಲ್ಲಿ ಹಾಕ್ಕೊಂಡು ಸ್ಟಿಕ್ ಅಂಟಿಸ್ಬಿಟ್ಟಿದ್ದೀನಿ, ಅದು ಬರಬಾರ್ದು ಅಂತ. ಯಾಕೆಂದರೆ ಯಾರಾದರೂ ಮುಟ್ತಾರೆ ಅಂತ. ಇನ್ನೊಂದೇನೆಂದರೆ ನಮ್ಮ ಬಿಲ್ಡಿಂಗಲ್ಲಿ ಯಾವ ಮಕ್ಕಳು ಮುಟ್ಟಲ್ಲ ನಮ್ಮ ವಸ್ತುಗಳನ್ನ, ಅಷ್ಟು ಪಾಪ ಫಾಲೋ ಮಾಡ್ತಾರೆ, ಯಾರು ಟಚ್ ಕೂಡ ಮಾಡಲ್ಲ ಏನು ಬಿದ್ದಿದ್ರು. ನೋಡಿ ಇವಾಗ ಒಂದು ಲುಕ್ಕು ಬಂತು. ಇನ್ನೂ ಆರ್ಡರ್ ಮಾಡಿದ್ದೆಲ್ಲ ಬಂದಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸಿರೋದು ಮೇ ಬಿ. ಇಷ್ಟು ಸೆಟಪ್ ಆಯಿತು. ಏನು ಗೊತ್ತಾ, ಇವಾಗ ಒಂದು ಸತಿ ಕುತ್ಕೊಂಡು ಕಾಫಿ ಕುಡಿಯೋಕ್ಕೂ ರಿಲ್ಯಾಕ್ಸಾಗಿ ಚೆನ್ನಾಗಿರುತ್ತೆ ಅಂತ. ಮತ್ತು ಬಂದವರು ನೋಡಿದವರು ಖುಷಿ ಆಗ್ತಾರೆ ಅನ್ನೋದೊಂದು ಅಷ್ಟೇ ತಲೆಯಲ್ಲಿ. ಇನ್ನು ಅದಕ್ಕಿಂತ ಹೆಚ್ಚಾಗಿ ನಾವು ಬಾಗಿಲು ತಗೊಂಡು ಆಚೆ ಬಂದರೆ ನೋಡೋಕ್ಕೆ ಖುಷಿಯಾಗಿರಬೇಕು ಅಂತ. ಇನ್ನು ಇದೊಂದಷ್ಟು ಫ್ಲವರ್ನ ನಾನು ಮೀಶೋಯಿಂದ ತರಿಸಿದ್ದೆ. ಫ್ಲವರು ತರಿಸಿದ್ದೆ, ಬೇರೆಗೆ ಹಾಕಿದ್ದೀನಿ. ಇದು ಇಲ್ಲಿ ಹಾಕೋದಕ್ಕೆ ಮನಿ ಪ್ಲ್ಯಾಂಟ್ ಅಂತ ಆ ಬಳ್ಳಿ ಥರ ಬರುತ್ತಲ್ಲ, ಆ ವಾಲ್ ಇದೆಯಲ್ಲ, ಆ ವಾಲು ಎಂಟಿ ಇತ್ತು. ಅಲ್ಲಿ ನಾನು ಬೇರೆ ಕಾನ್ಸೆಪ್ಟನ್ನ ಇಟ್ಕೊಂಡಿದ್ದೆ, ಬಟ್ ಅವರು ರಿನೋವೇಟ್ ಮಾಡಿಸಿದಾಗ ಓನರು ಪೈಪೆಲ್ಲ ಹಾಕಿಸ್ಬಿಟ್ರು. ಸೊ ಪೈಪ್ ಹಾಕಿದಾಗ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಆ ಪೈಪ್ಗೆ ಇದನ್ನೆಲ್ಲ ಹಾಕಿದೆ. ಹಾಗಾಗಿ ಇದೊಂಥರ ಚೆನ್ನಾಗಿ ಕಾಣಿಸ್ತು. ಇನ್ನೂ ಬೇರೆ ಬೇರೆ ಒಂದು ವಿಚಾರಗಳು ತಲೆಯಲ್ಲಿದೆ, ಆ ಕಡೆ ಬಾಲ್ಕನಿಗೆ ಏನು ಮಾಡಬೇಕು ಅಂತ. ಅದನ್ನು ಮಾಡಿದಾಗ ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಅದು ಲುಕ್ಕೇ ಚೇಂಜ್ ಆಯಿತು. ಹೇಗೆ ಬಂತು ಇವಾಗ, ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೈಟ್ ಹೊತ್ತು ಅಷ್ಟೇ ಅಲ್ಲಿ ಕ್ಯಾಂಡಲೆಲ್ಲ ಇಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಪಾಟ್ಸು ಅಷ್ಟೇ ಮೀಶೋಯಿಂದ ತರಿಸಿದ್ದು ನಾನು. ಇದನ್ನು ಅಷ್ಟೇ. ಇವಾಗಂತೂ ನನಗೆ ಟೈಮ್ ಇಲ್ಲ ಅದಕ್ಕೆ ಮಣ್ಣು ಹಾಕಿ ಗಿಡ ಎಲ್ಲ ಹಾಕಲಿಕ್ಕೆ. ಹಾಗಾಗಿ ನಾನು ಅದನ್ನು ಫ್ಲವರ್ ಹಾಕೋಣ ಅಂತ ಇಟ್ಟಿದ್ದೀನಿ, ಹಾಗೆ ಆರ್ಟಿಫಿಷಿಯಲ್ ಫ್ಲವರು. ಅಥವಾ ಈಗ ಹಬ್ಬ ಎಲ್ಲ ಬರುತ್ತಲ್ಲ ಆವಾಗ ಅದಕ್ಕೆ ನೀರನ್ನ ತುಂಬಿ ಫ್ರೆಶ್ ಆಗಿರೋ ಒಂದು ಫ್ಲವರ್ನ ಹಾಕೋಣ, ಕಲರು ಅಂತ ಏನೋ ಒಂದು ಮಾಡೋಣ ಅಂತ ಅದನ್ನು ಇಟ್ಕೊಂಡಿದ್ದೀನಿ. ಹೀಗೆ ಏನೇನು ಐಡಿಯಾ ಬರುತ್ತೋ ಅದನ್ನು ಮಾಡೋ ಅಂಥದ್ದು. ಇದಂತೂ ನನಗೆ ಭಾಳ ಇಷ್ಟ ಆಯಿತು. ಫೈನಲಿ ಈ ಥರ ಒಂದು ಲುಕ್ಕು ಕ್ರಿಯೇಟ್ ಆಗುತ್ತೆ ಅಂತ
ಚೆನ್ನಾಗಿ ಅನ್ನಿಸ್ತು. ಬಂದವರೆಲ್ಲ ಅಷ್ಟೇ ಅಂದಿದ್ದು, ಈ ಒಂದು ಜಾಗಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅನ್ನೋದೇ ನನಗೆ ಬರ್ತಾಯಿತ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ಮಗನ ಬೈಕು ಅವ್ನಿಗೆ ತುಂಬ ಇಷ್ಟ, ಡುಕಾಟಿ. ಯಾವಾಗಲೂ ಇಷ್ಟಪಡ್ತಿರ್ತಾನೆ. ಅದಕ್ಕಿದ್ರೆ ಎಷ್ಟೊಂದು ಆಟ ಸಾಮಾನು ತಗೋಬೇಕು. ಯಾವಾಗಲೂ ಇದನ್ನು ಕೇಳ್ತಾ ಇರ್ತಾನೆ, ಕೊಡಿಸಿ ಕೊಡಿಸಿ ಅಂತ. ಈ ಬೈಕ್ ಕೊಡಿಸಿ ಕೊಡಿಸಿ ಅಂತ ಕೇಳ್ತಾನೆ ಇರ್ತಾನೆ. ಅದನ್ನು ನಾವು ಇನ್ನೂ ಕೊಡಿಸಿಲ್ಲ ಅವನಿಗೆ. ಈ ಬೈಕ್ಗೆ 25 ಲ್ಯಾಕ್ ಆಗುತ್ತಂತೆ. ಎಲ್ಲಿಂದ ಕೊಡಿಸೋದು, ಒಂದು ಸೈಡೇ ಬಂದ್ಬಿಡುತ್ತೆ ಅಂತ ನಾನು ಅಂತೀನಿ ಯಾವಾಗಲೂ. ಅದಕ್ಕೆ ಸುಮ್ಮನೆ ಅದನ್ನು ಯಾವಾಗಲೂ ಇಲ್ಲಿ ಹಿಂಗೆ ಶೋ ಆಫ್ ಮಾಡಿ ಇಟ್ಕೊಂಡಿರ್ತಾನೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆವಾಗಲೇ 1,500,000 ಕೊಟ್ಟು ತಗೊಂಡಿರೋದು ಇದನ್ನ, ಚಿಕ್ಕವನಿರುವಾಗಲೇ. ಎಷ್ಟು ಆಟ ಸಾಮಾನು ಅವ್ನು ಕೊಡಿಸಿದ್ದು ಅಂತ. ಈಗ ಒಂದು ಫೈನಲ್ ಲುಕ್ಕು ಬಂದಿದೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಏನಪ್ಪ ಇದೇನು ಭಾರಿ ವಿಶೇಷನ ಅನ್ಬೋದು. ಹೌದು, ನಾವೇನೇ ಒಂದು ಸುಂದರವಾದ ಕೆಲಸ ಮಾಡಿದ್ರೂ ನಮಗೆ ತೃಪ್ತಿ ಕೊಡುತ್ತಲ್ಲ ಮನಸ್ಸು, ಅದು ಭಾಳ ಇಷ್ಟ ಆಗುತ್ತೆ. ನಮ್ಮ ಮನಸ್ಸಿನ ಖುಷಿಗೆ ತುಂಬ ದೊಡ್ಡದಾಗಿ ದುಡ್ಡು ಹಾಕಬೇಕು ಅಂತೇನಿಲ್ಲ, ಇಂಥ ಸಣ್ಣ ಪುಟ್ಟ ವಿಷಯದಲ್ಲೂ ಖುಷಿನ ಪಡ್ಬೋದು ಅನ್ನೋದು ನನ್ನೊಂದು ನಂಬಿಕೆ. ಈಗ ನೋಡಿ ಇದೆಷ್ಟು ವಾಲ್ ಆಗಿರ್ಬೋದು ಎಂಟಿ ಆಗಿತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸಿಟ್ಔಟು. ನಿಮ್ಗೆ ಏನು ಅನ್ನಿಸ್ತಿದೆ ಅಂತ ಹೇಳಿ ಆಯಿತಾ. ನನಗಂತೂ ಇದು ನೋಡಿದ್ಮೇಲೆ ಭಾಳ ಖುಷಿ ಆಯಿತು. ಅಲ್ಲಿ ಫೀಲ್ ಮಾಡೋಕ್ಕೆ, ಕೂತ್ಕೊಂಡು ಮಾತಾಡೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಅನ್ನಿಸ್ತು. ನಿಮ್ಗೆ ಯಾವುದಾದ್ರೂ ನಿಮ್ಮ ಮನೆ ಹತ್ರ ಖಾಲಿ ಜಾಗ ಇದ್ದು ಅದು ಖಾಲಿ ಖಾಲಿ ಅನಿಸ್ತಾ ಇದ್ದರೆ ಈ ಥರ ಒಂದು ಕಾಫಿ ಡೇನ ಮಾಡ್ಕೊಳ್ಳಿ. ನಿಮಗೆ ಆಮೇಲೆ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ. ನನಗಂತೂ ತುಂಬ ಸ್ಯಾಟಿಸ್ಫೈಡ್ ಇದೆ ನನಗೆ ವಿಡಿಯೋ ಮಾಡಿದ್ದಕ್ಕೆ. ಯಾಕಂದರೆ ಬೆಳಗ್ಗೆ ಎದ್ದು ಬಂದು ನೋಡಿದ ತಕ್ಷಣ ಮನೆ ಮುಂದೆ ಒಂಥರ ಚೆನ್ನಾಗಿ ಕಾಣಿಸ್ಬೇಕು, ನಮ್ಗೆ ಅಷ್ಟು ಇಷ್ಟು ಖುಷಿ ಆಗಬೇಕು. ಹಾಗಾಗಿ ಇನ್ನು ಆ ಸೈಡಲ್ಲಿ ನಾವು ಏನೇನು ಮಾಡ್ತೀವಿ ಅದನ್ನು ತೋರಿಸ್ತೀನಿ. ಅಲ್ಲೂ ಒಂದು ಸ್ವಲ್ಪ ಸ್ಪೇಸ್ ಇದೆ ಓಡಾಡೋ ಅಂಥದ್ದು. ಅದಕ್ಕಿನ್ನೂ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಪಾರ್ಟ್ಸ್ ಎಲ್ಲ ತುಂಬ ಆರ್ಡರ್ ಮಾಡಿದ್ದೀನಿ. ಅವೆಲ್ಲ ಬಂದಮೇಲೆ ಅದನ್ನೆಲ್ಲ ಇಟ್ಟು ಮಾಡಿ ತೋರಿಸ್ತೀನಿ. ಮತ್ತು ಬಟ್ಟೆ ಒಣಗಾಕೋದಕ್ಕೂ ಬೇರೆ ಥರ ಒಂದು ಇವಾಗ ಬಂದಿದೆಯಲ್ಲ ಹಿಂಗೆ ಥ್ರೆಡ್ನ ಎಳೆದು ಹಾಕೋಂಥದ್ದು, ಅದನ್ನು ಆರ್ಡ್ರ್ ಮಾಡಿದ್ದೀವಿ. ಅದು ಎಲ್ಲ ಬಂದ ಮೇಲೆ ನೀಟಾಗಿ ವಿಡಿಯೋ ಮಾಡಿ ಫುಲ್ಲು ನಮ್ಮ ಮನೆ ಫ್ರಂಟ್ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ. ಯಾರೇನಂತಾರೋ ನನಗೆ ಗೊತ್ತಿಲ್ಲ, ಇರೋದ್ರಲ್ಲಿ ನೀಟಾಗಿ ಚೆನ್ನಾಗಿ ಚಿಕ್ಕದಾಗಿದ್ದರೂ ಮುದ್ದಾಗಿ ಇಟ್ಕೋಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ಈ ಸೆಟಪ್. ಥ್ಯಾಂಕ್ ಯು, ಬಾಯ್ ಬಾಯ್. ಇವಾಗ ನೀವೇ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನಮಗಂತೂ ಪಾಸಿಟಿವ್ ವೈಬ್ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದ್ರೆ ಈ ಪುಟ್ಟ ಕೆಲಸ ಮಾಡೋದ್ರಲ್ಲಿ ನನಗೆ ಭಾಳ ಖುಷಿ ಇದೆ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.